ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಇನ್ನೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಹೆಣ್ಮಕ್ಳು ಅದ್ಧೂರಿಯಾಗಿ ಆಚರಿಸೋಕೆ ರೆಡಿಯಾಗಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸೋದು ಒಳಿತು, ಹಾಗೆ ಯಾವ ರೀತಿಯಾದಂಥ ಸಂಭ್ರಮಾಚರಣೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು, ಈ ಕುರಿತಾಗಿ ಮಾಹಿತಿ ನೀಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ನ್ಯೂಮರಾಲಜಿಸ್ಟ್ ಆದಂತಹ ನಮ್ಮ ಆರ್ಯವರ್ಧನ್ ಗುರುಗಳಿದ್ದಾರೆ. ಆರ್ಯವರ್ಧನ್ ಗುರುಗಳಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸದ್ಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷಣಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಹರಿವೆ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಗುರುಗಳೇ, ಈ ಒಂದು ವರಮಹಾಲಕ್ಷ್ಮಿ ಹಬ್ಬ 8ನೇ ತಾರೀಕು ಶುಕ್ರವಾರ ಆಚರಿಸಲಿಕ್ಕೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ತಾವು ಹೇಳ್ತಿದ್ರಿ 8ನೇ ತಾರೀಕಿನಂದು ಆಚರಿಸೋದು ಬೇಡ ಅಂತ. ಏನು ಹೇಳ್ತೀರಾ ಇವಾಗ, ಏನು ಹೇಳಲಿಕ್ಕೆ? ವರಮಹಾಲಕ್ಷ್ಮಿ ಹಬ್ಬ ಭಾಳ ವಿಶೇಷವಾಗಿ ನಾನು ಯಾವಾಗಲೂ ನಂಬರ್ ಅಂದರೆ ನಾನು ಅಂದರೆ ನಂಬರ್ ಅಂತ ಹೇಳ್ತೀನಿ ಮೇಡಮ್ರೆ. ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಇನ್ನೊಂದು 2-3 ವಿಶೇಷವಾದಂಥ ಮಾಹಿತಿ ಹೇಳ್ತೀನಿ. ಈ ವರ್ಷದಲ್ಲಿ 7 ಮತ್ತು 9 2 ವೆರಿ ಡೇಂಜರ್ ನಂಬರ್ ಅಂತ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ. ನೋಡಿ, ನಿನ್ನೆ 2ನೇ ತಾರೀಕು ಪ್ರಜ್ವಲ್ ರೇವಣ್ಣವ್ರ ಮೇಲೆ ತೀರ್ಪು ಬರುತ್ತೆ. ಆದರೆ ಪ್ರಜ್ವಲ್ ರೇವಣ್ಣವ್ರು ಮಕರ ರಾಶಿನೇ ಆಗಿದ್ದಾರೆ. ಅವ್ರ ಜಾತಕ ನನ್ನ ಹತ್ರ ಇದೆ, ಜಾತಕ ಇದೆ. ಇದೇ ದರ್ಶನ್ ಅವರು 16ನೇ ತಾರೀಕು 7 ಅವರು ಕೂಡ ಮಕರ ರಾಶಿ. ನೋಡಿ, ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರ ಮೇಲೆ ಸುಮ್ಮನಿದ್ರು ಕೂಡ ಅವ್ರು ಯಾರ್ಯಾರೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ರೀತಿಯಲ್ಲಿ ನೀವು ಸುದೀಪ್ ಅವರು 2ನೇ ತಾರೀಕು ಅವರು ಕೂಡ ಮಕರ ರಾಶಿ. ಈ ಸಲ ಅವರು ನಟ್ಟು ಬೋಲ್ಟ್ ಎಲ್ಲ ವಿಷಯ ಮಾತಾಡಿದ್ದು. ಒಬ್ರಿಗೆ ಮಾತಾಡಲ್ಲ. ಯಾಕೆ ಮಾತಾಡ್ತಾರೆ ಅನ್ನೋದಕ್ಕೆ ಈ ಗ್ರಹಗಳು ಸರಿ ಇಲ್ದಿದ್ದಾಗ ಇಂಥವ್ರು ದೊಡ್ಡವ್ರ ಬಾಯಲ್ಲಿ ಸಣ್ಣ ಪದಗಳು ಬಂದಿರ್ತವೆ. ಅದೇ ಥರ ನೀವು ಸುದೀಪ್ ಅವ್ರು ನೋಡಿರ್ಬೋದು. ಎಷ್ಟೋ ಪ್ರಾಣಿಗಳಿದೆ, ಅವ್ರಿಗೆ ಏನು ಕೊಟ್ಟರು ತಿನ್ನೋಕ್ಕಲ್ಲ, ಇನ್ನೇನೋ ಕೊಟ್ಟರು ತಿಂತಾರೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಕಡೆ ವೈರಲ್ ಆಗಿದ್ದಾವೆ. ಇದೆಲ್ಲ ಪಾಯಿಂಟ್ಸ್. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾತನಾಡ್ತೀವಿ. ಮತ್ತು ನೀವು ನನ್ನ ಹತ್ರ ಮಾತನಾಡಬೇಕು ಅನ್ನೋರೆಲ್ಲರೂ ಕೂಡ ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡಿ ನಿಮ್ಗೆ ಉತ್ತರ ಕೊಡ್ತೀವಿ. ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ. ಈ ಕಮೆಂಟಿಗೆ ನಾನು ಎಲ್ಲರಿಗೂ ಉತ್ತರವನ್ನು ಕೊಡ್ತೀನಿ. ಸಾಕಷ್ಟು ಜನ ಯಾರೆಲ್ಲ ಇದ್ದೀರಾ ಅವರು ಉತ್ತರವನ್ನು ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡಬೇಕು ಅಂತಲ್ಲಿ ಲಕ್ಷ್ಮಿ ಫೋಟೋಗಳನ್ನ ನೀವು ನೋಡಿರ್ತೀರ. 100% ಲಕ್ಷ್ಮಿ ಸಂಬಂಧಪಟ್ಟಂಥ ವಿಷಯವನ್ನು ಸಾಕಷ್ಟು ಮಾತನಾಡ್ತೀವಿ. ಲಕ್ಷ್ಮಿ ಹಬ್ಬವನ್ನು ಯಾರೆಲ್ಲ ಮಾಡ್ತಾಯಿದ್ದೀರ 100% ಅವರೆಲ್ಲರಿಗೂ ಕೂಡ ಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ನೀವು ನೋಡ್ಬೋದು. ಈ ಸಲ ವರಮಹಾಲಕ್ಷ್ಮಿ ಹಬ್ಬ 8ನೇ ತಾರೀಕು ಬಂದಿದೆ. ಹೇಗೆ ಇದು ಶುಭನ ಅಶುಭನ, ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾನು ಯಾವಾಗಲೂ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಈ ಸರಿ 8ನೇ ತಾರೀಕು ಚೆನ್ನಾಗಿಲ್ಲ. ಯಾರೂ ಕೂಡ ಮಾಡಬೇಡಿ. ಯಾಕಂದರೆ ಮುಂದಿನ ವರ್ಷದ ಡೇಂಜರ್ ನಂಬರ್ 8 ಅಂತ ಹೇಳಿದ್ದೀನಿ. 8 ಅನ್ನೋ ನಂಬರ್ಸ್ ಇವತ್ತು ನೋಡಿ, ರೇವಣ್ಣವ್ರು 17ನೇ ತಾರೀಕು ಅವರು ತುಂಬ ನೋವನ್ನು ಅನುಭವಿಸಿದ್ದಾರೆ. ಮುಂದಿನ ವರ್ಷ ತುಂಬ ಖರಾಬ್ ನಂಬರ್ಸ್ ಅಂದರೆ 8. ಹಾಗಾಗಿ 8 and 7 ನಾನು ಯಾವತ್ತೂ ವರಮಹಾಲಕ್ಷ್ಮಿ ಹಬ್ಬನ ಇದನ್ನು ನಾನು ಬೇಡ ಅಂತ ಹೇಳ್ತೀನಿ. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ನಾನು ತುಂಬ ಎದರದಿಂದ ನಾನು ಬೇಡ ಅಂತ ಹೇಳ್ತೀನಿ. ಸಾಕಷ್ಟು ಜನ ನೀವು ಕಮೆಂಟ್ಸ್ ಮಾಡ್ಬೋದು, ಫೇಸ್ಬುಕ್ಕಲ್ಲಾದ್ರು ಮಾಡ್ಬೋದು. ನೀವು ನನ್ನ ಒಂದು ಪ್ರಕಾರ ನಾನು ಕೂಡ ಯೂಟ್ಯೂಬಲ್ಲಾದ್ರು ಮಾಡ್ಬೋದು. ಯೂಟ್ಯೂಬಲ್ಲೂ ಕೂಡ ನೀವು ಕಮೆಂಟ್ಸ್ ಮಾಡ್ಬೋದು, ಉತ್ತರ ಕೊಡ್ತೀನಿ 100%. ಹಾಗಾಗಿ ನನಗೆ ತಿಳಿದಿರೋ ಪ್ರಕಾರ ಸಾಕಷ್ಟು ಜನಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ನೀಡೋದ್ರಿಂದ ನಾನು ತುಂಬ ಜನಕ್ಕೆ ಹೇಳೋದು ಏನಪ್ಪ ಅಂದರೆ, ಒಂದು ಭಾಳ ಮಿರಾಕಲ್. ಸಾಕಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬದ ಸಾಕಷ್ಟು ಮಾಹಿತಿನ ನೀಡ್ತಾ ಹೋಗ್ತೀನಿ. ಇಲ್ಲಿ 8ನೇ ತಾರೀಕು ಯಾಕೆ ಬೇಡ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದೇ ಒಂದು ಪಾಯಿಂಟ್ಸ್ ತಗೊಬರ್ತೀನಿ. 8ನೇ ತಾರೀಕು ಯಾಕೆ ಬೇಡ ಅನ್ನೋದು ಒಂದು ಪಾಯಿಂಟು. ನೋಡಿ, ತರಕ್ಕೇನು ತುಂಬ ದೊಡ್ಡದಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬಂದು ಮಕರ ರಾಶಿಯಲ್ಲೇ ಆಗುತ್ತೆ. ಮಕರ ರಾಶಿ ಈ ವರ್ಷದ ವೆರಿ ಡೇಂಜರ್ ರಾಶಿ ಅಂತ ಹೇಳುತ್ತೆ. ಮಕರ ರಾಶಿ ಈ ವರ್ಷದ ತುಂಬ ಖರಾಬ್ ರಾಶಿ, ತುಂಬ ಕೆಟ್ಟ ರಾಶಿ ಅಂತ ಹೇಳುತ್ತೆ. ಮತ್ತು ಅವತ್ತು 8 and 7 ಕಾಂಬಿನೇಷನ್ ಈ ವರ್ಷದಲ್ಲಿ ಮುಂದಿನ ವರ್ಷ 8 ಅನ್ನೋ ನಂಬರ್ಸ್ ವೆರಿ ಡೇಂಜರ್ ನಂಬರ್ ಅಂತ ನಾನು ಹೇಳ್ತೀನಿ. 8ನೇ ನಂಬರ್ ಡೇಂಜರ್ ಜೊತೆಗೆ ಯಾವುದೇ ಕಾರಣಕ್ಕೂ 8 ಮತ್ತು 7 ಪಕ್ಕ ಇರಬಾರ್ದು. ಅದು ನಿಮ್ಮ ಮೊಬೈಲ್ ನಂಬರ್ಸ್ ಆಗಿರ್ಬೋದು, ನಿಮ್ಮ ಗಾಡಿ ನಂಬರ್ಸ್ ಆಗಿರ್ಬೋದು, ನಿಮ್ಮ ಮನೆ ನಂಬರ್ ಆಗಿರ್ಬೋದು. 87 ಆಗಿರ್ಬೋದು, ಇಲ್ಲ 78 ಆಗಿರ್ಬೋದು. ನಿಮ್ಮ ವೆಹಿಕಲ್ ನಂಬರ್ಸಲ್ಲಿ 78 ಬರಬಾರ್ದು, ನಿಮ್ಮ ಮನೆ ನಂಬರಲ್ಲಿ 78 ಬರಬಾರ್ದು, ಮೊಬೈಲ್ ನಂಬರ್ಲಿ 78 ಬರಬಾರ್ದು. ಈಗೆಲ್ಲ 78 ಬಂದರೆ ನಿಮಗೆ ತುಂಬ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಗಳು, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಸಾಕಷ್ಟು ತೊಂದರೆಯನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ಜ್ಯೋತಿಷ್ಯದಲ್ಲೂ ಕೂಡ ಶನಿ ಮತ್ತು ಕೇತು 2 ಒಟ್ಟಿಗೆ ಇರಬಾರ್ದು. ಶನಿ ಮತ್ತು ಕೇತು 2 ಒಟ್ಟಿಗೆ ಇದ್ದಾಗಲೂ ಕೂಡ ರೋಗಗಳು ಜಾಸ್ತಿ ಆಗುತ್ತೆ. ನೀವು ನೋಡಿರ್ಬೋದು, ಶನಿ ಮತ್ತು ಕೇತು 2 ಕೂಡ ಧನುಸು ರಾಶಿಲಿರೋ ಆಜುಬಾಜು ಟೈಮಲ್ಲೇ ಸಾಕಷ್ಟು ಪ್ರಪಂಚದಲ್ಲಿ ಕ್ಯಾನ್ಸರಿಂದ ತುಂಬ ಜನ ಸತ್ತೋದ್ರು. ಭಾಳ ಮಿರಾಕಲ್ ಕ್ಯಾನ್ಸರ್ ಬಂತು. ಹಾಗಾಗಿನೇ ಕರೋನಾನ ಒಂದು ಕಾಯಿಲೆ ಬರುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಮಾಡಿದೆ. ಈ ವರ್ಷ ಇಂತಿಂಥ ಡೇಟ್ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತಾಯಿದ್ದೆ. 100% ಸಾಕಷ್ಟು ಜನಕ್ಕೆ ಭಾಳ ವಿಶೇಷವಾಗಿ
ನಾನೊಬ್ಬ ನ್ಯೂಮರಾಜಲ್ಲಿ 2011ರಿಂದಲೂ ಕೂಡ ನಾನು ಇವತ್ತರೆಗೂ ಕ್ರಿಕೆಟ್ ಮ್ಯಾಚ್ ಆಗಿರ್ಬೋದು, IPL ಮ್ಯಾಚ್ ಆಗಿರ್ಬೋದು, ಸಾಕಷ್ಟು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಒಬ್ಬ ಅಸ್ಟ್ರಾಲಜರು ಈ ಥರ ಕೊಡೋಕ್ಕಾಗಲ್ಲ. ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವರ್ಷ RCB ಕಪ್ ಗೆಲ್ಲುತ್ತೆ, ಆದರೆ 18 ನಂಬರ್ ಯೂಸ್ ಮಾಡಬೇಡಿ ಅಂತ ನಾನು ಸಾಕಷ್ಟು ನೀವು ಆ್ಯಂಕರ್ ಆಗಿದ್ದಾಗ ಹೇಳಿದ 100%. ಭಾಳ ಮಿರಾಕಲ್ ಕ್ರಿಕೆಟ್ನ ನಂಬರ್ಸಲ್ಲಿ ಮಾತಾಡ್ಬೋದು ಅಂತ ತಗೊಬಂದು ಕೊಟ್ಟಿದ್ದೆ ನಾನು. ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಇಷ್ಟು ವರ್ಷದಲ್ಲಿ ನನ್ನ ಹತ್ರ ತುಂಬ ಜನ ಮುಹೂರ್ತವನ್ನು ಕೇಳ್ತಾರೆ. ಮುಹೂರ್ತಕ್ಕೆ ನಾನು ತುಂಬ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬನ ನೀವು ಯಾರೆಲ್ಲ ಏನಾದ್ರು 1 ಗ್ರಾಮ್ ಗೋಲ್ಡಾರು ತಂದಿಡಿ ಅಂತ ಹೇಳ್ತೀನಿ. ಈ ಸರಿ ಗೋಲ್ಡ್ ಬೇಕೇ ಬೇಕು ವರಮಹಾಲಕ್ಷ್ಮಿಗೆ. ಹೊಸ ಗೋಲ್ಡು ಯಾವುದೇ ಡಿಸೈನ್ ನಿಮ್ಗೆ ಇಷ್ಟ ಇದ್ದರೆ ಚಿನ್ನದ ಚೈನ್ ಇದ್ದರೆ ಚಿನ್ನದ ಚೈನ್ ಹಾಕಿ, ಲಕ್ಷ್ಮಿ ಡಾಲರ್ ಇದ್ರೆ ಹಾಕಿ, ಏನಿಲ್ಲದಿದ್ರೆ ಒಂದು ಅರ್ಧ ಗ್ರಾಮ್, ಒಂದು ಕಾಳು ಸ್ವಾಸಿಯಷ್ಟು ಹೊಸ ಚಿನ್ನ ಇರಬೇಕು. ಹಾಕಿರೋ ಚಿನ್ನಕ್ಕಿಂತಲೂ ಕೂಡ ಯೂಸ್ ಮಾಡಿ. ಅದನ್ನು ಯಾವತ್ತು ಹಾಕಬೇಕು, ಯಾವತ್ತು ಇರಬೇಕು ಅಂತ. ತುಂಬ ಜನಕ್ಕೆ ನಿಮ್ಮ ಹತ್ರ ಚಿನ್ನ ತಗೊಳಕ್ಕೆ ದುಡ್ಡಿಲ್ಲ, ಸಾಕಷ್ಟು ತೊಂದರೆ ಆಗುತ್ತೆ ಅಂದರೆ, ನನ್ನಲ್ಲಿ ಒಂದು ವೈಬ್ರೇಷನು, ದುಡ್ಡಿಗೋಸ್ಕರ ಒಂದು ಕಲ್ಲಿದೆ, ದುಡ್ಡು ಬರೋಕ್ಕೆ ಒಂಥರ ಕಲ್ಲಿದೆ, ಅದು ಕುಬೇರಗರ ಅದು ಕಲ್ಲಿರುತ್ತೆ. ಅದನ್ನು ನಾನು ಮಿನಿಮಮ್ ಒಂದು ಇಷ್ಟಪ್ಪನಾದ್ರು ಕೊಡ್ತೀನಿ 100%. ಅದನ್ನು ನಿಮ್ಮ ಮನೇಲಿ ಇಡಿ, ತುಂಬ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಒಂದು ಕನಕಪುಷ್ಪ, ಒಂದು ಬಹಳ ವಿಶೇಷ ಗುರುಗ್ರಹದ ಒಂದು ಬ್ಯಾಸ್ಲೆಟನ್ನು ಕೊಡ್ತೀನಿ 100%. ಸಾಕಷ್ಟು ಪಾಸಿಟಿವ್ನ ಕೊಡುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅದು ತುಂಬ ಲಕ್ಕನ್ನು ಕೊಡುತ್ತೆ. ಶುಕ್ರಗ್ರಹದ್ದು